ಇನ್ನು ಮಂಡ್ಯದಲ್ಲೂ ಕೂಡ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಭಾವನಾತ್ಮಕ ಕಾರ್ಡ್. ಇತ್ತ ಮಂಡ್ಯದಲ್ಲಿ ಡಿಸಿಎಂ ಡಿಕೆಶಿ ಡ್ಯಾಮೇಜಿಂಗ್ ಹೇಳಿಕೆಯನ್ನು ಕೊಟ್ರ. ಎಚ್ಡಿಕೆ ಕುಟುಂಬದ ವಿರುದ್ಧ ಡಿಕೆಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ದೇವೇಗೌಡರು ಕಮಲದ ಕೇಸರಿ ಶಾಲನ್ನ ಹಾಕೊಂಡ್ರು. ಬದುಕಿದ್ರು ನೀವು ಸಿದ್ಧಾಂತ ಇಲ್ಲದಿದ್ರೆ ಸತ್ತಂಗೆ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಜಾತ್ಯತೀತ ನಿಲುವು ತತ್ವವನ್ನ ನೀರಿಗೆ ಹಾಕಿ ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದೀರಿ. ಪುಟ್ಟರಾಜುಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕಾಗೆ ಹಾರಿಸಿದ್ರು. ಹಾಸನದಲ್ಲೂ ಕೂಡ ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ 4ನೇ ಬಾರಿಗೆ ಗೆಲ್ತಾರೆ ಅಂತೇಳಿ ಡಿಕೆ ಶಿವಕುಮಾರ್ ಮಂಡ್ಯದಲ್ಲಿ ಅಬ್ಬರಿಸಿದ್ದಾರೆ. ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, 17 ಜನ ಎಂಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಲರಾಯ ಸ್ವಾಮಿನೂ ಸೇರ್ಕೊಂಡು ಎಂಪಿ ಆಗಿದ್ರು. ಎಲ್ಲರೂ ಕೂಡ ದಳ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು. ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ, ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯತೀತ ತತ್ವ ಏನ್ ಇಟ್ಕೊಂಡಿದ್ದೀರಿ ಅದು ಇವತ್ತೇ ನೀವು ನೀರ್ಗೆ ಹಾಕಿ ಕಳಿಸ್ಕೊಟ್ಬಿಟ್ರಿ. ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, 17 ಜನ ಎಂಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಡಿಕೆ ಶಿವಕುಮಾರ್ ಹೇಳಿಕೆ ಸಹಜವಾಗಿಯೇ ಮಂಡ್ಯದಲ್ಲಿ ಒಂದು ರೀತಿಯ ಹೊಸ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸುಮಲತಾ ಡಿಕೆ ಶಿವಕುಮಾರ್ ಭೇಟಿಯ ನಂತರ ಡಿಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಸ್ಟ್ರಾಟಜಿ ಬದಲಾದಂತೆ ಕಾಣಿಸ್ತಾ ಇದೆ. ಕಾರಣ ಏನಿರಬಹುದು ಅಂತ ಹೇಳಿ ರೋಹಿತ್? ಸದ್ಯಕ್ಕೆ ಇದೀಗ ಅವರ ಮುಂದೆ ಇರುವಂಥದ್ದು, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಏನು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರ ಮಾಡಿದ್ರು ಜೋಡೆತ್ತು ಅಂದ್ಕೊಂಡು, ಇದೀಗ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಪ್ರಚಾರಕ್ಕೆ ಬರುವಂಥ ಸಾಧ್ಯತೆ ಕೂಡ ಏನು ಜಾಸ್ತಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ನಾಮಪತ್ರ ಸಲ್ಲಿಕೆ ಆಯಿತು, ಅದಾದ ಬಳಿಕವಾಗಿ ಅವರು ಭಾಷಣ ಮಾಡ್ತಾರೆ. ಭಾಷಣದ ಉದ್ದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಮತ್ತು JDSನ ವಿರುದ್ಧವಾಗಿ ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಮಂಡ್ಯದ ಗೌಡಿಕೆಯನ್ನು ಮಂಡ್ಯ ಜನರು ಯಾವತ್ತೂ ಕೂಡ ಬೇರೆಯವರಿಗೆ, ಬೇರೆ ಜಿಲ್ಲೆಯವರಿಗೆ ಬಿಟ್ಕೊಟ್ಟಿಲ್ಲ, ಮಂಡ್ಯ ಜಿಲ್ಲೆಯವರಿಗೆ ಕೂಡ ಬಿಟ್ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಮತ ಹಾಕ್ಬೇಡಿ, ಯಾಕಂದರೆ ಅವರು ಹೊರ ಜಿಲ್ಲೆಯವರು, ಒಳ ಜಿಲ್ಲೆಯವರು, ಅಂದರೆ ಮಂಡ್ಯ ಜಿಲ್ಲೆಯವರು ಸ್ಟಾರ್ ಚಂದ್ರು, ಹಾಗಾಗಿ ಸ್ಟಾರ್ ಚಂದ್ರಿಗೆ ಮತ ಹಾಕಿ ಎಂಬಂತೆ ಮಾತನಾಡಿರುವಂಥದ್ದು. ಇನ್ನೊಂದು ಕಡೆ ಮುಂದುವರೆದು ಅವರು ಮಾತನಾಡ್ತಾರೆ, ಜಾತ್ಯತೀತ ತತ್ವ ಸಿದ್ಧಾಂತವನ್ನು ಮರೆತಿದ್ದಾರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ. ಈಗ BJPಯನ್ನು ಸೇರ್ಪಡೆ ಆಗಿದ್ದಾರೆ. ಜಾತ್ಯತೀತ ಸಿದ್ಧಾಂತ ತತ್ವವನ್ನು ಮರೆತಿರುವಂಥ ಇವರು ಇದ್ದು ಸತ್ತತ್ತೆ ಎಂಬುವ ಮಾತನ್ನು ಕೂಡ ಆಡಿದ್ದಾರೆ. ಈ ಮಾತನ್ನು ಯಾಕೆ ಆಡಿದ್ರು ಅಂತೇಳಿ ಕೂಡ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈಗ 2-3 ದಿನದಿಂದಷ್ಟೇ ಕೂಡ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರವಾಗಿ ಮಾತನಾಡಿದ್ರು. ಇದೀಗ ಬದುಕಿದ್ದು ಸತ್ತಂತೆ ಎಂಬ ಮಾತನ್ನು ಆಡುವ ಮೂಲಕವಾಗಿ ಒಂದಷ್ಟು ವಿಚಾರಗಳು ಡೈವರ್ಟ್ ಆಗ್ತಾ ಇರಂಗಿದೆ. ಮತ್ತು ಚುನಾವಣೆಯ ಮೂಲಕ ಕೂಡ ಸಾಕಷ್ಟು ಪ್ರಭಾವ ಬೀರುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.